ಎಲ್ಲಿದ್ದಾರೆ ಜಾನಕಿ? ನಮಗೆ ಗೊತ್ತೇ ಇಲ್ಲ. ಅಶ್ವವೇಗ ನ್ಯೂಸ್ ಬಳಿ ನಿರ್ಮಾಪಕ ಉಮೇಶ್ ಬಣಕಾರ್ ಹೇಳಿಕೆ. ಅಶ್ವವೇಗ ನ್ಯೂಸ್ಗೆ ಉಮೇಶ್ ಬಣಕಾರ್ ಹೇಳಿಕೆ. ನೀವು ನಮ್ಮ ಕಣ್ತೆರೆಸುವ ಕೆಲಸ ಮಾಡಿದ್ದೀರಿ ಅನ್ನುವಂತಹ ವಿಚಾರವನ್ನು ಉಮೇಶ್ ಬಣಕಾರ್ ಅಶ್ವವೇಗ ನ್ಯೂಸ್ಗೆ ಹೇಳ್ತಾ ಇದ್ದಾರೆ. ನಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸ್ತೀವಿ. ಉಮೇಶ್ ಬಣಕಾರ್ ಹೇಳಿದಂತಹ ಮಾತಿದು. ಫಿಲ್ಮ್ ಚೇಂಬರ್ನಲ್ಲಿ ಚರ್ಚೆ ಕೂಡ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಒನ್ಸ್ ಅಗೇನ್ ದಿಸ್ ಈಸ್ ಅಶ್ವವೇಗ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಶೀಘ್ರವೇ ಮೈಸೂರಿಗೆ ಹೋಗ್ತೀವಿ. ಜಾನಕಿ ಅವರು ನಮ್ಮ ಕನ್ನಡದ ಆಸ್ತಿ. ಈ ಮಾತನ್ನ ಹೇಳಿದ್ದು ಉಮೇಶ್ ಬಣಕಾರ್. ಎಸ್ ಜಾನಕಿ ಅವರು ಚೆನ್ನಾಗಿರಬೇಕು, ಅವರು ಆರಾಮಾಗಿರಬೇಕು. ಜಾನಕಿ ಅವರ ವಿಚಾರದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಲಿ, ಸಹಾಯ ಮಾಡಿ. ಅಶ್ವವೇಗ ನ್ಯೂಸ್ಗೆ ಉಮೇಶ್ ಬಣಕಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾನಕಿ ಅವರು ಎಲ್ಲಿದ್ದಾರೆ ಅನ್ನುವಂತಹ ವಿಚಾರ ನಮಗೆ ಗೊತ್ತೇ ಇರಲಿಲ್ಲ. ನಮಗೆ ಆ ವಿಚಾರವೇ ಗೊತ್ತಿರಲಿಲ್ಲ. ನೀವು ನಮ್ಮ ಕಣ್ಣು ತೆರೆಸಿದ್ದೀರಿ. ಅಶ್ವವೇಗ ನ್ಯೂಸ್ ನಮ್ಮ ಕಣ್ಣು ತೆರೆಸಿದೆ. ಅಶ್ವವೇಗ ನ್ಯೂಸಲ್ಲಿ ವಾರ್ತೆ ಬಿತ್ತರಿಸಿದ ನಂತರ ಜಾನಕಿಯವರ ಇರುವಿಕೆಯ ಬಗ್ಗೆ, ಜಾನಕಿಯವರ ಗೃಹ ಬಂಧನದ ಬಗ್ಗೆ ನಮಗೆ ಮಾಹಿತಿ ಅನ್ನುವಂಥದ್ದು ಬಂದಿದೆ. ನಾವು ಶೀಘ್ರವೇ ಮೈಸೂರಿಗೆ ಹೊರಡ್ತೀವಿ ಮತ್ತು ಈ ವಿಚಾರವನ್ನು ಫಿಲಿಂ ಚೇಂಬರಲ್ಲಿ ಚರ್ಚಿಸ್ತೀವಿ ಅನ್ನುವಂತಹ ಮಾತನ್ನು ಕನ್ನಡದ ಖ್ಯಾತ ನಿರ್ಮಾಪಕರಾಗಿರುವಂತಹ ಉಮೇಶ್ ಬಣಕಾರ್ ಅವರು ಹೇಳಿದ್ದಾರೆ. ನಮಗೆ ಗೊತ್ತೇ ಇರಲಿಲ್ಲ ಜಾನಕಿಯವರು ಎಲ್ಲಿದ್ದಾರೆ ಅಂತ. ನಿಮ್ಮ ವಾಹಿನಿಯಲ್ಲಿ ಸುದ್ದಿ ಬಿತ್ತರಿಸ್ತಾ ಇರೋದ್ರಿಂದ, ನೀವು ಹೇಳ್ತಾ ಇರೋದ್ರಿಂದ ನಮಗೆ ಈಗ ಅದರ ಅರಿವಾಗಿದೆ ಅನ್ನುವಂತಹ ಮಾತನ್ನು ಉಮೇಶ್ ಬಣಕಾರ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಚಿತ್ರರಂಗದ ಎಲ್ಲ ಗಣ್ಯರ ಜೊತೆಗೆ ಚರ್ಚೆ ಮಾಡ್ತೀವಿ. ಫಿಲಿಂ ಚೇಂಬರಲ್ಲೂ ಕೂಡ ಈ ವಿಚಾರದ ಬಗ್ಗೆ ಮಾತಾಡ್ತೀವಿ. ತಡ ಮಾಡದೆ ನಾವು ಮೈಸೂರಿಗೆ ಹೋಗುವಂತಹ ಕೆಲಸವನ್ನು ಮಾಡ್ತೀವಿ. ಮಧ್ಯ ಸರ್ಕಾರ ಪ್ರವೇಶಿಸಬೇಕು. ಇದರ ಬಗ್ಗೆ ಸರ್ಕಾರವೂ ಕೂಡ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ವಿಚಾರವನ್ನು ಉಮೇಶ್ ಬಣಕಾರರು ಹೇಳ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿದರು ಉಮೇಶ್ ಬಣಕಾರ್. ಇದು ಎಸ್ ಜಾನಕಿಯವರು ಗೃಹ ಬಂಧನವಾಗಿರುವಂತಹ ವಿಚಾರ. ನಿಜವಾಗಲೂ ಎಸ್ ಜಾನಕಿಯವರು ಏನಾದರೂ ಒಂದು ವೇಳೆ ಗೃಹ ಬಂಧನ ಆಗಿದ್ದರೆ ಅಥವಾ ಪರ್ಪಸ್ಫುಲಿ ಏನಾದರೂ ಯಾತನೆಗಳನ್ನು ಮಹಾತಾಯಿ ಅನುಭವಿಸ್ತಾ ಇದ್ದರೆ ಅದೆಲ್ಲವೂ ಕೂಡ ಹುಸಿಯಾಗಲಿ, ಸುಳ್ಳಾಗಲಿ, ಆ ತರಹದ ವಾತಾವರಣ ಮಹಾತಾಯಿಗೆ ಬರದೇ ಇರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಅಂತಹ ಮಹಾತಾಯಿ 100 ವರ್ಷಗಳ ಕಾಲ ಸುಖವಾಗಿ, ಸಂತೋಷದಿಂದ, ಸಮೃದ್ಧವಾಗಿ ಬದುಕಲಿ ಅನ್ನೋದೇ ಅಶ್ವವೇಗ ನ್ಯೂಸಿನ ಕಳಕಳಿ.